ಇವತ್ತು 26 ಆಗಸ್ಟ್ ಬುಧವಾರ. ವೀಕ್ಷಕರೇ, ಇವತ್ತು ಕೂಡ ಬೆಳಂಬೆಳಗಿಂದ ಗೃಹಲಕ್ಷ್ಮಿಯರಿಗೆ ಅಕೌಂಟ್ಗೆ ಹಣ ಜಮೆ ಆಗೋದಕ್ಕೆ ಪ್ರಾರಂಭವಾಗಿದೆ. ವೀಕ್ಷಕರೇ, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ನಿಮಗೂ ಕೂಡ ಭರ್ಜರಿ ಸಿಹಿ ಸುದ್ದಿ. ನಿಮ್ಮ ಬ್ಯಾಂಕ್ ಅಕೌಂಟ್ ಬೇಗನೆ ಚೆಕ್ ಮಾಡ್ಕೊಳ್ಳಿ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಇವತ್ತು ಬುಧವಾರ ದಿನ ಸೂಪರ್ ಒಂದು ಗುಡ್ ನ್ಯೂಸ್ ಕೂಡ ಬಂದಿದೆ. ಹೌದು ವೀಕ್ಷಕರೇ, ನೀವು ಅನ್ನಭಾಗ್ಯ ಫಲಾನುಭವಿಗಳಾಗಿದ್ರೆ ರೇಷನ್ ಕಾರ್ಡ್ ಕೂಡ ಹೊಂದಿದ್ರೆ ನಿಮಗೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಇದೆ. ಇನ್ನು ಅನ್ನಭಾಗ್ಯ ಅಕ್ಕಿ ಜೊತೆಗೆ ಏನೆಲ್ಲ ವಿತರಣೆ ಮಾಡಬಹುದು ಮುಂದಿನ ದಿನ ಅದನ್ನು ಕೂಡ ನೋಡ್ತಾ ಹೋಗೋಣ. ಇನ್ನು ಕರ್ನಾಟಕದಲ್ಲಿ ಮತ್ತೆ H1N1 ವೈರಸ್ ಆತಂಕ ಶುರುವಾಗಿದ್ದು 4,000ಕ್ಕೂ ಹೆಚ್ಚು ಜನರಲ್ಲಿ ಸೋಂಕು ದೃಢಪಟ್ಟಿದೆ. ಸೊ ನೀವು ಕೂಡ ಏನಾದರೂ ಕೆಮ್ಮು, ನೆಗಡಿ, ಜ್ವರ, ಶೀತದಿಂದ ಬಳಲ್ತಾ ಇದ್ರೆ ಆದಷ್ಟು ಮಾಸ್ಕ್ ಧರಿಸಬೇಕು, ಮತ್ತೆ ಮನೆಯಲ್ಲಿ ಇರಬೇಕು ಅಂತ ಹೇಳಲಾಗ್ತಿದೆ. ಸೊ ಇದ್ರ ಬಗ್ಗೆ ಒಂದು ಅಪ್ಡೇಟ್, ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ದಿಢೀರ್ ಅಂತ ಕರ್ನಾಟಕದಲ್ಲಿ ಹವಾಮಾನ ಕೂಡ ಬದಲಾವಣೆ ಆಗಿದೆ. ಸೊ ವೀಕ್ಷಕರೇ, ಈ ಒಂದು 8 ಜಿಲ್ಲೆಗಳಿಗೆ ಭಾರಿ ಮಳೆ ಆಗುವ ಅಲರ್ಟ್ ಹವಾಮಾನ ಇಲಾಖೆ ಕೊಟ್ಟಿದೆ. ಹಾಗಾದ್ರೆ ಆ 8 ಜಿಲ್ಲೆಗಳು ಯಾವುದು, ಯಾವ ಜಿಲ್ಲೆ ಜನರು ಹುಷಾರಾಗಿರ್ಬೇಕು, ಮನೆಯಲ್ಲಿ ಮಕ್ಕಳು ಇದ್ರೆ, ವಯಸ್ಸಾದವರಿದ್ರೆ, ಈ H1N1 ಸೋಂಕಿನ ಬಗ್ಗೆ ಕೂಡ ದೊಡ್ಡ ಒಂದು ಶಾಕಿಂಗ್ ಸುದ್ದಿ ಬಂದಿದೆ. ಹಾಗೂ ನೀವು ಕೂಡ ಪಿಂಚಣಿದಾರರಾಗಿದ್ರೆ ಪಿಂಚಣಿ ಹಣ ಬಂದಿಲ್ಲ ಅಂದ್ರೆ ನಿಮಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ರಾಜ್ಯ ಸರ್ಕಾರದಿಂದ. ಅದು ಏನಂತಾನು ಕೂಡ ನೋಡೋಣ. ಪಿಂಚಣಿ ಹಣ ಕೂಡ ಬರುತ್ತೆ, ಈ ಒಂದು ಚಿಕ್ಕ ಕೆಲಸ ಮಾಡಿ ಸಾಕು. ಅದೆಲ್ಲ ಏನಂತ ಈ ವಿಡಿಯೋದಲ್ಲಿ ನಾವು ನಿಮಗೆ ಅಪ್ಡೇಟ್ ಕೊಟ್ಟಿದ್ದೇವೆ. ಸೊ ಸರ್ಕಾರದಿಂದ ಬಂದಿರೋ ದೊಡ್ಡ ಸಿಹಿ ಸುದ್ದಿ ಏನಂತಾನು ಕೂಡ ನೋಡ್ತಾ ಹೋಗೋಣ. ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಅಥವಾ ರೇಷನ್ ಕಾರ್ಡ್ ಹೊಂದಿದ್ರೆ ದಯಮಾಡಿ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ತುಂಬಾ ಜನ ವಿಡಿಯೋಗೆ ಲೈಕ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ. ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಅಂತಾನು ಕೂಡ ಹೇಳ್ಬೋದು. ಹಾಗೆ ಪ್ರತಿಯೊಬ್ಬರು ಕೂಡ ನಾವು ಕೇಳುವ ಒಂದು ಚಿಕ್ಕ ಪ್ರಶ್ನೆಗೆ ಕಮೆಂಟ್ ಮೂಲಕ ಮತ್ತೆ ಉತ್ತರ ಕೊಡಿ. ನಿಮಗೆ 32ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಅಕೌಂಟ್ಗೆ ಜಮೆ ಆಗಿದೆಯಾ, ಎಸ್ ಆರ್ ನೋ ಎಂಬುದರ ಮೂಲಕ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡೋದನ್ನ ಮರಿಬೇಡಿ. ತುಂಬಾ ಜನ ಲೈಕ್ ಕಮೆಂಟ್ಗೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಮೊದಲಿಗೆ ಹೇಳ್ಬೇಕಂದ್ರೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ 32ನೇ ಕಂತು ಹಣ ಜಮೆ ಆಗಿದೆ. ಹೌದು ವೀಕ್ಷಕರೇ, ನಿನ್ನೆವರೆಗೂ ಕೂಡ ಅಂದ್ರೆ ಮಂಗಳವಾರದವರೆಗೂ ಕೂಡ ಗೃಹಲಕ್ಷ್ಮಿಯರಿಗೆ 32ನೇ ಕಂತಿನ ಹಣ ಜಮೆ ಆಗಿರುವಂತದ್ದು. ಇನ್ನು 33ನೇ ಕಂತು ಹಣ ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತೆ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ನೋಡಿ, ಪ್ರತಿ ತಿಂಗಳು ಕೂಡ ಒಂದು ಕಂತು ಹಣ ಬಿಡುಗಡೆ ಆಗ್ತಿದೆ. ಜುಲೈ ತಿಂಗಳಲ್ಲೂ ಕೂಡ ಒಂದು ಕಂತು ಹಣ ಬಿಡುಗಡೆ ಆಗಿತ್ತು. ಅದೇ ಪ್ರಕಾರ ಆಗಸ್ಟ್ ತಿಂಗಳಲ್ಲೂ ಕೂಡ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರೇ ಹಣವನ್ನ ಬಿಡುಗಡೆ ಮಾಡಿದ್ರು. ಈಗ ಸೆಪ್ಟೆಂಬರ್ ತಿಂಗಳಲ್ಲೂ ಕೂಡ ಅವರೇ ಹಣವನ್ನ ಬಿಡುಗಡೆ ಮಾಡ್ತಾರೆ. ಸೊ ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಎಲ್ಲಾ ಗೃಹಲಕ್ಷ್ಮಿಗೂ ಕೂಡ ಪ್ರತಿ ತಿಂಗಳು ಹಣ ಜಮೆ ಆಗ್ತಿದೆ. ಆದ್ರೆ ತುಂಬಾ ಜನ ನಮಗೆ ಹಣ ಬರ್ತಾ ಇಲ್ಲ, 2 ತಿಂಗಳಾಯ್ತು, 3 ತಿಂಗಳಾಯ್ತು, ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ದಾರೆ. ವೀಕ್ಷಕರೇ, ನೀವೆಲ್ಲ ಅಕೌಂಟ್ ಚೆಕ್ ಮಾಡಿರ್ಬೋದು, ನಿಮ್ಮ ಬ್ಯಾಂಕ್ ಖಾತೆ ಕರೆಕ್ಟ್ ಆಗಿದೆ, ನೀವು ತೆರಿಗೆ ಪಾವತಿದಾರರು ಕೂಡ ಅಲ್ಲ ಅಂದ್ರೂ ನಮಗೆ ಹಣ ಎದಕ್ಕೆ ಬರ್ತಾ ಇಲ್ಲ ಅಂತ ನೀವು ಕೇಳಬಹುದು. ಸೊ ವೀಕ್ಷಕರೇ ನೋಡಿ, 1,24,00,000ಕ್ಕೂ ಹೆಚ್ಚು ಫಲಾನುಭವಿಗಳಿದ್ರಲ್ಲ, ಅದರಲ್ಲಿ 3,89,000 ಅನರ್ಹರ ಹೆಸರನ್ನ ತೆಗೆದು ಹಾಕಿದ್ದಾರೆ. ಸೊ ಇಲ್ಲಿ ಮೃತಪಟ್ಟವರಾಗಿರ್ಬೋದು, ತೆರಿಗೆ ಕಟ್ತಾ ಇದ್ದವರಾಗಿರ್ಬೋದು, GST ರಿಟರ್ನ್ಸ್ ಮಾಡ್ತಿದ್ದವರಾಗಿರ್ಬೋದು, ಒಂದೇ ಮನೆಯಲ್ಲಿ 3-4 ಜನ ಅಕೌಂಟ್ಗೆ ಹಣ ಪಡ್ಕೋತಾ ಇದ್ರು, ಒಂದೇ ಬ್ಯಾಂಕ್ಗೆ 2-3 ಜನ ಹಣ ಪಡ್ಕೋತಾ ಇದ್ರು, ಮತ್ತೆ ಯಾರೊಂದು ಮೊಬೈಲ್ ನಂಬರ್ ಕೊಟ್ಟು ಯಾರೋ ಹೆಸರಲ್ಲಿ ಯೋಜನೆ ಲಾಭ ಪಡ್ಕೋತಾ ಇದ್ರು. ಆದ್ರೆ ಸರ್ಕಾರ ಎಲ್ಲ ಒಂದು ಹೆಸರುಗಳನ್ನ ಪಟ್ಟಿಯಲ್ಲಿ ಮಾಡಿ ಯಾರೆಲ್ಲ ಅನರ್ಹರು ಇದ್ದಾರೆ ಮತ್ತೆ ಸಂದೇಹಾಸ್ಪದ ಅಕೌಂಟ್ಗಳಿದ್ದಾವೆ ಅಲ್ಲಿ ಅಕೌಂಟ್ಗೆ ಸರ್ಕಾರ ಹಣ ಹಾಕಿಲ್ಲ ಅಂತಾನೂ ಕೂಡ ಇಲ್ಲಿ ಹೇಳ್ಬೋದು. ವೀಕ್ಷಕರೇ, ಕೇವಲ ನೈಜ ಮತ್ತು ಅರ್ಹ ಫಲಾನುಭವಿಗಳಿಗೆ ಹಣ ಜಮೆ ಆಗಿದೆ. ಆದ್ರೆ ಇನ್ನೂ ಕೂಡ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ಚಿಂತೆ ಮಾಡಬೇಡಿ. ನೋಡಿ, ಇನ್ನು ಕೊನೆ ಹಂತದಲ್ಲಿ ಇನ್ನು 20% ಗೃಹಲಕ್ಷ್ಮರಿಗೆ ಹಣ ಬರೋದು ಬಾಕಿ ಇದೆ ಅಂತ ಹೇಳಲಾಗ್ತಿದೆ. ಸೊ ನಿಮಗೆ ಕೊನೆ ಹಂತದಲ್ಲಿ ಇನ್ನು 3-4 ದಿನದಲ್ಲಿ ಹಣ ಜಮೆ ಆಗುವ ಸಾಧ್ಯತೆ ಕೂಡ ಇದೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಸೊ ನಿಮ್ಮ ಅಕೌಂಟ್ಗೆ ಹಣ ಬಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ. ಇನ್ನು ಎರಡನೇದಾಗಿ 33ನೇ ಕಂತು ಹಣ ಕೂಡ ಈ ಸೆಪ್ಟೆಂಬರ್ ತಿಂಗಳಲ್ಲಿ. ನೋಡಿ ವೀಕ್ಷಕರೇ, ಈಗ ಸಾಲು ಸಾಲು ಹಬ್ಬಗಳು ಬರುತ್ತೆ. ರಕ್ಷಾ ಬಂಧನ ಹಬ್ಬ ಆಗಿರ್ಬೋದು, ಇನ್ನು ಗಣೇಶ ಚತುರ್ಥಿ ಆಗಿರ್ಬೋದು, ದಸರಾ ಆಗಿರ್ಬೋದು, ದೀಪಾವಳಿ ಆಗಿರ್ಬೋದು, ಈಗ ಹಬ್ಬಗಳ ಸೀಸನ್ ಅಂತ ಹೇಳ್ಬೋದು. ಹೋದ ಬಾರಿ ಕಳೆದ 2 ವರ್ಷಗಳಿಂದ ಹಬ್ಬಗಳ ಸಮಯದಲ್ಲಿ ನಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಮೂಲಕ ಪ್ರತಿಯೊಬ್ರು ಕೂಡ ಹಣವನ್ನ ಜಮೆ ಮಾಡಿದ್ದಾರೆ. ಸೊ ಈ ಬಾರಿನೂ ಕೂಡ ಹಣ ಜಮೆ ಆಗುತ್ತೆ ಅಂತ ಹೇಳ್ಬೋದು. ಸೊ ಯಾರೆಲ್ಲ ನಕಲಿ ಫಲಾನುಭವಿಗಳಿದ್ದಾರೆ, ಅನರ್ಹರು ಇದ್ದಾರೆ, ಅವರನ್ನ ಫಿಲ್ಟ್ರೇಷನ್ ಮಾಡಿ ಅವರ ಹೆಸರನ್ನ ತೆಗೆದು ಹಾಕ್ತಾರೆ. ಸೊ ಮನೆಗೆ ದಾಖಲೆಗಳ ಒಂದು ಪರಿಶೀಲನೆ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಲಿದೆ ಅಂತ ಖುದ್ದು ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರೇ ಒಂದು ಹೇಳಿಕೆ ಕೂಡ ಈಗಾಗಲೇ ಕೊಟ್ಟಿರುವಂತದ್ದು. ಮತ್ತೆ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯರು ಕೂಡ ನಿಮ್ಮ ಬಯೋಮೆಟ್ರಿಕ್ ಆಗಿರ್ಬೋದು, ನಿಮ್ಮ ಮುಖಚೇರಿ ದೃಢೀಕರಣ ಕೊಡೋದ್ರ ಮೂಲಕ ಮರು ಅರ್ಜಿಯಲ್ಲಿ ನೀವು ಭಾಗಿಯಾಗಬೇಕಾಗುತ್ತೆ. ನಿಮಗೆ ಹಣ ಬೇಕು ಅಂದ್ರೆ ಸದ್ಯಕ್ಕೆ ಸರ್ಕಾರ ಇನ್ನೂ ಕೂಡ ಅಂತಿಮ ಹಂತಕ್ಕೆ ಬಂದಿದೆ. ಸೊ ಮರು ಅರ್ಜಿ ಪ್ರಕ್ರಿಯೆ ಇನ್ನೂ ಒಂದು 15-20 ದಿನದ ಒಳಗೆ ಪ್ರಾರಂಭ ಆಗಬಹುದು ಅಂತ ಇಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ಇನ್ನು ಎರಡನೇದಾಗಿ ನಿಮ್ಮ ಮನೆ ಬಾಗಿಲಿಗೆ ಒಂದು
ಅರ್ಜಿ ನಮೂನೆ ಕೂಡ ಬರುತ್ತೆ ಅಂತ ಇಲ್ಲಿ ಹೇಳ್ಬೋದು. ಸೊ ಅರ್ಜಿ ನಮೂನೆ ಬಂದ ತಕ್ಷಣ ನೀವು ಅರ್ಜಿಯನ್ನ ತುಂಬಿ ಕೊಡಬೇಕಾಗುತ್ತೆ. ಇನ್ನು ಎರಡನೇದಾಗಿ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ನೂತನ ಸಚಿವರು ರಿಜ್ವಾನ್ ಅರ್ಷದ್ ಸರ್ ಅವರು ಒಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ. ಹೌದು, BPL ಕಾರ್ಡ್ ಇದ್ದವರಿಗೆ, ಅಂತ್ಯೋದಯ ಕಾರ್ಡ್ ಇದ್ದವರಿಗೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಮೊದಲಿಗೆ BPL ಕಾರ್ಡ್ ಇದ್ದವರಿಗೆ ಏನಪ್ಪಾ ಗುಡ್ ನ್ಯೂಸ್ ಅಂದ್ರೆ, ವಾರ್ಷಿಕ ಆದಾಯ ಮಿತಿ ಏನಿದೆ ನೋಡಿ 1,20,000, ಅದನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡೋದು ಮಾತ್ರವಲ್ಲದೆ ಆದಷ್ಟು ಬೇಗ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಇದಕ್ಕೆ ಅಂತಿಮ ತೀರ್ಮಾನ ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರದಿಂದ ಅಧಿಕೃತ ಅಪ್ಡೇಟ್ ಕೂಡ ಬರೋದು ಸಾಧ್ಯತೆ ಇದೆ ಅಂತ ಇಲ್ಲಿ ಹೇಳಲಾಗಿದೆ. ಸೊ ಇಲ್ಲಿ ನೋಡಿ, ಯಾವೆಲ್ಲ 3 ಲಕ್ಷ ಕಾರ್ಡುಗಳು ಸದ್ಯಕ್ಕೆ BPL ಇಂದ APL ಕಾರ್ಡ್ಗೆ ವರ್ಗಾವಣೆ ಆಗಬೇಕಾಗಿತ್ತು ಅದನ್ನು ಕೂಡ ನಿಲ್ಲಿಸಲಾಗಿದೆ. ಸೊ ಇಲ್ಲಿ ವಾರ್ಷಿಕ ಆದಾಯ 1,20,000 ರೂಪಾಯಿದು 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಿದ್ರೆ ಇದರಲ್ಲಿ ಸಾವಿರಾರು ಕಾರ್ಡುಗಳು ರದ್ದಾಗುವುದು ಕೂಡ ಉಳಿಯುತ್ತೆ. ಕೇಂದ್ರ ಸರ್ಕಾರ 1,20,000 ರೂಪಾಯಿ ಮೇಲೆ ಆದಾಯ ಇದ್ದವರ BPL ಕಾರ್ಡು APL ಕಾರ್ಡ್ ಮಾಡಿ ಅಂತ ರಾಜ್ಯಗಳಿಗೆ ಸೂಚನೆ ಕೊಟ್ಟಿದೆ. ಸೊ ನಮ್ಮ ಕರ್ನಾಟಕದಲ್ಲಿ 7 ಲಕ್ಷ BPL ಕಾರ್ಡ್ಗಳಲ್ಲಿ 4 ಲಕ್ಷ ಕಾರ್ಡುಗಳು BPL ಕಾರ್ಡು ಬಂದ್ ಆಗಿ ಅವರಿಗೆ APL ಕಾರ್ಡ್ ಅನ್ನ ವಿತರಣೆ ಮಾಡಿದ್ದಾರೆ. ಇನ್ನು 3 ಲಕ್ಷ ಕಾರ್ಡುಗಳು ಬಂದ್ ಮಾಡೋಕ್ಕಿಂತ ಮುಂಚೆ ಸರ್ಕಾರ ಈ BPL ಕಾರ್ಡ್ಗೆ ಇದ್ದ ಮಾನದಂಡವನ್ನೇ ಚೇಂಜ್ ಮಾಡೋದಕ್ಕೆ ಮುಂದಾಗಿದ್ದು ಇದರಿಂದ ಲಕ್ಷಾಂತರ ಕಾರ್ಡುಗಳು ಉಳಿಬಹುದು, BPL ಕಾರ್ಡ್ ಅಲ್ಲಿ ಉಳಿಬಹುದು. ಇನ್ನು ಸಾವಿರಾರು ಜನರು APL ಕಾರ್ಡ್ ಇದ್ದವರು ಕೂಡ BPL ವ್ಯಾಪ್ತಿಗೆ ಬರಬಹುದು. ಸೊ BPL ಕಾರ್ಡ್ಗೆ ಬಂದ್ರೆ ಅವರಿಗೆ ಮುಂದಿನ ಬರೋ ದಿನ ಇಂದಿರಾ ಕಿಟ್ ಅಂತ ಯೋಜನೆ ಆಗಿರ್ಬೋದು, ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ಸೇರಿದಂತೆ ತುಂಬಾ ಯೋಜನೆಗಳ ಲಾಭ ಸಿಗಲಿದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬೋದು. ಸೊ ತುಂಬಾ ಜನ BPL ಕಾರ್ಡ್ ಬೇಕು ಅಂತ ಕಮೆಂಟ್ ಮಾಡ್ತಿದ್ರು, ಆದ್ರೆ ಹೊಸದಾಗಿ BPL ಕಾರ್ಡ್ ವಿತರಣೆ ಸದ್ಯಕ್ಕೆ ಅಂತೂ ಇಲ್ಲ. ಸೊ ಇದ್ದ ಒಂದು BPL ಕಾರ್ಡ್ಗಳು ರದ್ದಾಗೋದು ಕೂಡ ಸರ್ಕಾರ ಬಂದ್ ಮಾಡಿದೆ. ಇದು ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ನು ಎಲ್ಲಾ ನ್ಯಾಯಬೆಲೆ ಅಂಗಡಿಗಳಿಗೂ ಕೂಡ ಒಂದು ಸೂಚನೆ ಕೊಡಲಾಗಿದೆ. ಯಾವುದೇ ಕಾರಣಕ್ಕೂ ಪಡಿತರ ವಿತರಣೆಯಲ್ಲಿ ಯಾವುದೇ ಕಾರಣಕ್ಕೂ ಅಕ್ರಮವಾಗಬಾರದು. ಅಕ್ರಮವಾದರೆ ಅಂತ ನ್ಯಾಯಬೆಲೆ ಅಂಗಡಿಗಳ ಒಂದು ಲೈಸೆನ್ಸ್ ಅನ್ನ ರದ್ದು ಮಾಡಬಹುದು ಅಂತ ಇಲ್ಲಿ ಹೇಳಲಾಗ್ತಿದೆ. ಮತ್ತೆ ಅಮಾನತು ಕೂಡ ಮಾಡಬಹುದು ಅಂತ ಇಲ್ಲಿ ನೂತನ ಸಚಿವರು ರಿಜ್ವಾನ್ ಅರ್ಷದ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಎಲ್ಲಾ ಅನ್ನಭಾಗ್ಯ ಅಕ್ಕಿ ಪಡಿತರ ಗೋದಾಮುಗಳಲ್ಲಿ CCTV ಅಳವಡಿಕೆ ಮತ್ತು ಆ ಗೋದಾಮುಗಳಿಂದ ವಾಹನಗಳಿಗೆ ಏನು ಸಪ್ಲೈ ಆಗುತ್ತೆ, ಅಕ್ಕಿ ಆಗಿರ್ಬೋದು, ಸರ್ಕಾರದ ಪಡಿತರ ಆಗಿರ್ಬೋದು, ಆ ವಾಹನಗಳಿಗೆ GPS ಟ್ರ್ಯಾಕರ್ ಕೂಡ ಅಳವಡಿಕೆ ಮಾಡಲಾಗುತ್ತೆ. ಇನ್ನು ಮೂರನೇದಾಗಿ ಹೇಳ್ಬೇಕಂದ್ರೆ ಇಂದಿರಾ ಕಿಟ್ ವಿತರಣೆ ಕೂಡ ಇನ್ನು 2 ರಿಂದ 3 ತಿಂಗಳಲ್ಲಿ ವಿತರಣೆ ಆಗೋದಿದೆ. ಇನ್ನು ಇದು ಸ್ವಲ್ಪ ಪೆಂಡಿಂಗ್ ಇದೆ ಅಂತಾನೂ ಕೂಡ ಹೇಳಲಾಗಿದೆ. ಟೆಂಡರ್ ಪ್ರಕ್ರಿಯೆ ಅಂತಿಮ ಹಂತಕ್ಕೆ ಬಂದಿದೆ. ಸೊ ಆದಷ್ಟು ಬೇಗ ಇನ್ನು 2 ರಿಂದ 3 ತಿಂಗಳಲ್ಲಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಈ 4 ಆಹಾರ ಸಾಮಗ್ರಿಗಳು BPL ಹಾಗೂ ಅಂತ್ಯೋದಯ ಕಾರ್ಡ್ ಇದ್ದವರಿಗೆ 5 kg ಹೆಚ್ಚುವರಿ ಅಕ್ಕಿ ಬದಲಾಗಿ ಸಿಗಲಿದೆ. ಇತ ಕೇಂದ್ರ ಸರ್ಕಾರದಿಂದ ಅಕ್ಕಿ ಮತ್ತು ರಾಗಿಯನ್ನು ವಿತರಣೆ ಮಾಡ್ತಿದ್ದಾರೆ. ಇತ ನಮ್ಮ ಕರ್ನಾಟಕ ಸರ್ಕಾರದಿಂದ ಸದ್ಯಕ್ಕೆ ಅಕ್ಕಿ 5 kg ಹೆಚ್ಚುವರಿ ವಿತರಣೆ ಮಾಡ್ತಿದ್ದಾರೆ. ಆದ್ರೆ 5 kg ಹೆಚ್ಚುವರಿ ಅಕ್ಕಿ ಬದಲಾಗಿ ನಿಮಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ವಿತರಣೆ ಮಾಡಲಿದ್ದಾರೆ ಅಂತಾನೂ ಹೇಳ್ಬೋದು. ಇನ್ನು ಮೂರನೇದಾಗಿ ಪಿಂಚಣಿದಾರರಿಗೆ ನೋಡಿ ವೀಕ್ಷಕರೇ, ನೀವು ಕೂಡ ಹಿರಿಯ ನಾಗರಿಕರಾಗಿದ್ರೆ ಅಂದ್ರೆ ನೀವು ಸಂಧ್ಯಾ ಸುರಕ್ಷಾ ಯೋಜನೆ ಫಲಾನುಭವಿಗಳಾಗಿದ್ರೆ ಅಥವಾ ವೃದ್ಧಾಪ್ಯ ವೇತನ ಪಡ್ಕೋತಾ ಇದ್ರೆ, ವಿಧವಾ ವೇತನ ಪಡ್ಕೋತಾ ಇದ್ರೆ, ವಿಕಲಚೇತನರ ಪಿಂಚಣಿ ಹಣ ಏನು ನೀವು ಪಡ್ಕೋತಾ ಇದ್ರೆ ನಿಮಗೆ ಹಣ ಬಂದಿಲ್ಲ ಅಂದ್ರೆ ವೀಕ್ಷಕರೇ ನಿಮಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ. ಏನಪ್ಪಾ ಅಂದ್ರೆ ವಾರ್ಷಿಕ ಆದಾಯ ಮಿತಿಯನ್ನ 32,000 ರೂಪಾಯಿ 1,20,000 ರೂಪಾಯಿಗೆ ಏರಿಕೆ ಮಾಡ್ತಾ ಇದ್ದಾರೆ. ಹೌದು ವೀಕ್ಷಕರು, ಇದರಿಂದಾಗಿ ಸಾವಿರಾರು ಜನರಿಗೆ, ಲಕ್ಷಾಂತರ ಜನರಿಗೆ, ಪಿಂಚಣಿದಾರರಿಗೆ ಅನುಕೂಲವಾಗಲಿದೆ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಕೂಡ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದಿದ್ದಾರೆ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಇದ್ರ ಬಗ್ಗೆ ಅಧಿಕೃತವಾಗಿ ಅಪ್ಡೇಟ್ ಈಗಾಗಲೇ DCM ಆದಂತವರು ಡಾಕ್ಟರ್ G ಪರಮೇಶ್ವರ್ ಸರ್ ಅವರು ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, 32,000ಕ್ಕಿಂತ ವರ್ಷಕ್ಕೆ ಆದಾಯ ಕಡಿಮೆ ಇದ್ರೆ ಮಾತ್ರ ಪಿಂಚಣಿ ಕೊಡಬೇಕು. ಆ ಒಂದು ನಿಯಮ ಸರ್ಕಾರದಲ್ಲಿದೆ, ಒಂದು ಮಾನದಂಡ ಇದೆ. ಸೊ ತುಂಬಾ ಜನ ನೋಡಿ 18 ಲಕ್ಷಕ್ಕೂ ಹೆಚ್ಚು ಜನರ ಒಂದು ಪಿಂಚಣಿ ಹಣ 3 ರಿಂದ 4 ತಿಂಗಳಿಂದ ಬರ್ತಾ ಇಲ್ಲ ಅಂತ ತುಂಬಾ ಜನರಿಗೆ ಗೊತ್ತಿದೆ. ಸೊ ವೀಕ್ಷಕರು, ಇದಕ್ಕೂ ಕೂಡ ಒಂದು ಉತ್ತರ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಸೊ 1,20,000 ರೂಪಾಯಿ ಒಳಗೆ ಆದಾಯ ಇದ್ರೆ ಮಾತ್ರ ನಿಮಗೆ ಪಿಂಚಣಿ ಸಿಗುತ್ತೆ. ತುಂಬಾ ಜನ APL ಕಾರ್ಡ್ದವರು ಕೂಡ ಪಿಂಚಣಿ ಪಡ್ಕೋತಾ ಇದ್ರಲ್ಲ, ಅವರಿಗೆ ಮುಂದೆ ಪಿಂಚಣಿ ಹಣ ಬರೋದಿಲ್ಲ. ಅಂದ್ರೆ ಈ ಪಿಂಚಣಿ ಯೋಜನೆ ಕೂಡ ಪರಿಷ್ಕರಣೆ ಮಾಡಲಾಗುತ್ತೆ. ಇದರಲ್ಲಿ ಯಾರೆಲ್ಲ ಅನರ್ಹರಿದ್ದಾರೆ ನೋಡಿ, ವಿಕಲಚೇತನರು, ಅಂಗವಿಕಲರು ಇಷ್ಟು ಅಂತ ಇದೆ. ಆದ್ರೆ ಎಲ್ಲಾ ಕರೆಕ್ಟ್ ಆಗಿದ್ರು ಕೂಡ ಅಂಗವಿಕಲರು ಅಂತ ಹೇಳಿ ಪಿಂಚಣಿ ಪಡ್ಕೋತಾ ಇದ್ದಾರಂತೆ. ಸೊ ಅಂತವರ ಹೆಸರನ್ನು ಕೂಡ ಗುರುತು ಮಾಡಲಾಗ್ತಾ ಇದೆ. ಇನ್ನು 35-40 ವರ್ಷದವರು ಕೂಡ ನಕಲಿ ದಾಖಲೆ ಸೃಷ್ಟಿ ಮಾಡಿ ಪಿಂಚಣಿ ಹಣವನ್ನ, ಸಂಧ್ಯಾ ಸುರಕ್ಷಾ ವೃದ್ಧಾಪ್ಯ ವೇತನವನ್ನ ಪಡ್ಕೋತಿದ್ದಾರೆ. ಅಂತವರ ಹೆಸರುಗಳಾಗಿರ್ಬೋದು, ಆದಾಯ ತೆರಿಗೆ ಪಾವತಿದಾರರ ಹೆಸರುಗಳನ್ನ ತೆಗೆದು ಹಾಕ್ತಿದ್ದಾರೆ. ನೈಜ ಫಲಾನುಭವಿಗಳಿಗೆ ಆ ಹಣ ಬರಲಿದೆ ಅಂತಾನೆ ಹೇಳ್ಬಹುದು. ಇನ್ನು H1N1 ಸೋಂಕು ವೀಕ್ಷಕರೇ, ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಬರೋಬ್ಬರಿ 4,200ಕ್ಕೂ ಹೆಚ್ಚು H1N1 ಸೋಂಕು ದೃಢಪಟ್ಟಿದೆ. ಸ್ಪೆಷಲಿ ಹೇಳ್ಬೇಕಂದ್ರೆ ಈಗ ಈ ಒಂದು ಸೋಂಕು ಕೂಡ ಕೊರೋನಾ ತರ ವರ್ಕ್ ಆಗುತ್ತಾ ಎಂಬ ಪ್ರಶ್ನೆ. ನೋಡಿ, ಇದು ಸೀನಿದಾಗ ಒಬ್ಬರಿಂದ ಒಬ್ಬರಿಗೆ ಹರಡಬಹುದು, ಇನ್ನು ಗುಂಪಾಗಿ ಕೂಡಿದ್ರು ಕೂಡ ಹರಡಬಹುದು. ಹೀಗಾಗಿ ಶಾಲೆಗಳಲ್ಲಿ ಇದು ಮಕ್ಕಳಲ್ಲಿ ಯಾರೆಲ್ಲ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತಲ್ಲ ಅವರಿಗೆ ಇದು H1N1 ಸೋಂಕು ಸ್ವಲ್ಪ ಮಟ್ಟಿಗೆ ಒಂದು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಯಾವುದೇ ಕಾರಣಕ್ಕೂ ಆತಂಕ ಪಡೋ ಅಗತ್ಯವಿಲ್ಲ, ಯಾಕಂದ್ರೆ ಇದಕ್ಕೆ ಚಿಕಿತ್ಸೆ ಇದೆ. ಸೊ ನೀವು ವೈದ್ಯರಿಗೆ ಭೇಟಿ ಮಾಡಿದ್ರೆ ಎಲ್ಲ ಕೂಡ ಕರೆಕ್ಟ್ ಆಗುತ್ತೆ. ನಮ್ಮ ರಾಜ್ಯದಲ್ಲಿ H1N1 ಅಂದ್ರೆ ಇದು ಒಂದು ಇನ್ಫ್ಲುಯೆಂಜಾ ಸೋಂಕಿನ ಪ್ರಕರಣ ಅಂತಾನೂ ಕೂಡ ಹೇಳ್ಬೋದು. ಈ ಒಂದು ಪ್ರಕರಣಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿದೆ. ಸೊ ನಮ್ಮ ಬೆಂಗಳೂರಲ್ಲಿ GBAದಲ್ಲೂ ಕೂಡ
2,000 ಸೋಂಕಿತರು, ಮತ್ತೆ ಬೆಂಗಳೂರು ದಕ್ಷಿಣದಲ್ಲಿ 1,000, ಉಡುಪಿ, ಮಂಗಳೂರು ಈ ಭಾಗದಲ್ಲಿ ಹೆಚ್ಚು ಸೋಂಕಿತರು ಈಗಾಗಲೇ ಪತ್ತೆಯಾಗಿದ್ದಾರೆ. ಸೊ ಇಲ್ಲಿ ಸಾರ್ವಜನಿಕರು ತೀವ್ರ ಜ್ವರ, ಕೆಮ್ಮು, ಗಂಟಲು ನೋವು, ಉಸಿರಾಟದ ತೊಂದರೆ ಅಥವಾ ದೇಹ ದಂಡನೆ ಕಂಡು ಬಂದಲ್ಲಿ ತಕ್ಷಣವೇ ಹತ್ತಿರದ ವೈದ್ಯರನ್ನ ಸಂಪರ್ಕಿಸಿ ಚಿಕಿತ್ಸೆ ಪಡೆಯುವಂತೆ ಆರೋಗ್ಯ ಅಧಿಕಾರಿಗಳು ಮನವಿ ಕೂಡ ಇಲ್ಲಿ ಮಾಡಿದ್ದಾರೆ. ಮತ್ತೆ ಯಾವುದೇ ಕಾರಣಕ್ಕೂ ನೀವೇ ಒಂದು ಮನೇಲಿ ಚಿಕಿತ್ಸೆ ತಗೋಬೇಡಿ, ಆದಷ್ಟು ವೈದ್ಯರನ್ನ ಭೇಟಿ ಮಾಡಿ. ಮತ್ತು ನಿಮಗೇನಾದ್ರೂ ಸೋಂಕಿನ ಲಕ್ಷಣಗಳು ಇದ್ರೆ, ಅಂದ್ರೆ ಕೆಮ್ಮು, ನೆಗಡಿ, ಶೀತ, ಜ್ವರ, ಉಸಿರಾಟದ ತೊಂದರೆ, ಗಂಟಲು ನೋವು ಈ ತರ ಏನಾದ್ರೂ ಇದ್ರೆ, ಸದ್ಯಕ್ಕೆ ಬರ್ತಾ ಇದ್ರೆ ಯಾವುದೇ ಕಾರಣಕ್ಕೂ ನೀವು ಮಾರ್ಕೆಟ್ಗಳಾಗಿರೋದು ಜನಬಿಡ ಪ್ರದೇಶಗಳಲ್ಲಿ ಹೋಗಬೇಡಿ. ಮತ್ತೆ ಮಾಸ್ಕ್ ಆದಷ್ಟು ಧರಿಸಿ, ಯಾಕಂದ್ರೆ ಇದು ಕೂಡ ಸೋಂಕು ಒಬ್ಬರಿಂದ ಒಬ್ಬರಿಗೆ ಹರಡೋ ಸಾಧ್ಯತೆ ಇರುತ್ತೆ. ಆಗಾಗ ಕೈಗಳನ್ನ ಸ್ವಚ್ಛವಾಗಿ ತೊಳೆಯುವಂತ ಕೆಲಸ ನೀವು ಮಾಡಬಹುದು. ವೀಕ್ಷಕರೇ ನೋಡಿ, ಶಿಕ್ಷಣ ಸಂಸ್ಥೆಗಳಿಗೂ ಕೂಡ ಸೂಚನೆ ಕೊಡಲಾಗಿದೆ. ಮಕ್ಕಳು ಕೂಡ ಗುಂಪಾಗಿ ಸೇರೋದ್ರಿಂದ ಶಾಲೆಗಳಲ್ಲಿ ಕಟ್ಟೆಚ್ಚರ ವಹಿಸಬೇಕು ಅಂತ ಹೇಳಲಾಗಿದೆ. ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಯಾವೆಲ್ಲ ಜಿಲ್ಲೆಗಳಿಗೆ ಮತ್ತೆ ಮಳೆ ಅಲರ್ಟ್ ಕೊಡಲಾಗಿದೆ? ಮೊದಲಿಗೆ ಹೇಳ್ಬೇಕಂದ್ರೆ ಕರಾವಳಿ, ಮಲೆನಾಡು ಭಾಗಗಳಲ್ಲಿ ವ್ಯಾಪಕ ಮಳೆ ಆಗಲಿದೆ ಅಂತ ಯೆಲ್ಲೋ ಅಲರ್ಟ್ ಕೂಡ ಮತ್ತೆ ಕೊಡಲಾಗಿದೆ. ಹೌದು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಈ ಜಿಲ್ಲೆಗಳಲ್ಲಿ ವರುಣನ ಆರ್ಭಟ ಹೆಚ್ಚಾಗಲಿದೆ. ಸೊ ನೀವು ಕೂಡ ಈ ಜಿಲ್ಲೆ ಜನರಾಗಿದ್ರೆ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ಬಹುದು. ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆ ಆಗಬಹುದು. ಮತ್ತೆ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಕೂಡ ಇರಲಿದೆ. ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳಲ್ಲಿ ಭಾರಿ ಮಳೆಯ ಮುನ್ಸೂಚನೆ ನೀಡಲಾಗಿದೆ. ವೀಕ್ಷಕರೇ, ಇನ್ನು ಉತ್ತರ ಒಳನಾಡಿನ ಜಿಲ್ಲೆಗಳಾದ ಬೆಳಗಾವಿ, ಕಲಬುರಗಿ, ಬಾಗಲಕೋಟೆ, ವಿಜಯಪುರ, ಧಾರವಾಡ, ಹುಬ್ಬಳ್ಳಿ, ಗದಗ ಈ ಜಿಲ್ಲೆಗಳಲ್ಲೂ ಕೂಡ ಸಾಧಾರಣ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆಯಿಂದ ಒಂದು ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು. ವೀಕ್ಷಕರೇ, ಇನ್ನು ಬೆಂಗಳೂರು ನಗರ, ಗ್ರಾಮಾಂತರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ಹಾಸನ, ಕೋಲಾರ, ರಾಮನಗರ, ವಿಜಯನಗರ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ, ಬಿರುಗಾಳಿಯೊಂದಿಗೆ ಮೋಡ ಕವಿದ ವಾತಾವರಣ ಇರಲಿದೆ ಅಂತ ಹೇಳ್ಬೋದು. ಸೊ ಹವಾಮಾನದ ಬದಲಾವಣೆ ಆಗಿರ್ಬೋದು, ಚಳಿ ಗಾಳಿಯಿಂದ ಆಗಿರ್ಬೋದು, ಇನ್ಫ್ಲೂಯೆಂಜಾ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಸೊ ಇದಕ್ಕೆ H1N1 ಅಂತ ಕೂಡ ಕರೀತಾರೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ದಯಮಾಡಿ ಒಂದು ಲೈಕ್ ಮಾಡಿ, ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ, ಹಾಗೂ ನಮ್ಮ ಚಾನಲ್ಗೆ ದಯಮಾಡಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಒತ್ತಿ.